ಬೂದಿಹಾಳ ಸಹಕಾರ ಸಂಘ ಕಾಂಗ್ರೆಸ್ ತೆಕ್ಕೆಗೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒಟ್ಟು 12 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಈ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ 9 ಅಭ್ಯರ್ಥಿಗಳು ಜಯಶೀಲರಾದರೆ ಎನ್ಡಿಎ ಪಕ್ಷದಿಂದ 3 ಅಭ್ಯರ್ಥಿಗಳು ಜಯಶೀಲರಾದ ಈ ಚುನಾವಣೆಯಲ್ಲಿ ಗಿರೀಶ್ 266, ಮಧುಕುಮಾರ್ 259, ಚಂದ್ರಶೇಖರ್ ಗೌಡ 257, ನಾಗರಾಜು 195, ತಿಮ್ಮರಾಯಪ್ಪ 176, ವೆಂಕಟೇಶ್ ಬಿಜಿ 250, ಕೃಷ್ಣಪ್ಪ 259, ರಾಮಯ್ಯ ಕೆಎ 1,27,611, ನರಸಿಂಹರಾಜು 246, ನಾನಾ 9 ಮಹಿಳಾ ಮೀಸಲು ಸ್ಥಾನದಿಂದ ಭಾಗ್ಯಮ್ಮ ಮೃತೇಶ್ 269, ಲಕ್ಷ್ಮಮ್ಮ ತಿಮ್ಮೇಗೌಡ 481 ಹೆಚ್ಚಿನ ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದರು. ನೂತನ ನಿರ್ದೇಶಕರಿಗೆ ಅವರ ಅಭಿಮಾನಿಗಳು, ಸ್ನೇಹಿತರು, ಪಕ್ಷದ ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಂಕೆ ನಾಗರಾಜು, ಬೂದಿಹಾಳ್ ವಿಎಸ್ಎಸ್ಎನ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರನ್ನ ರೈತರು ಭರ್ಜರಿ ಜಯಗಳಿಸಿದ್ದಾರೆ. ಶಾಸಕರ ಅಭಿವೃದ್ಧಿ ಕೆಲಸಗಳು ಹಾಗೂ ಮುಖಂಡರ ಶ್ರಮದಿಂದ ಬೂದಿಹಾಳ್ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು ಬಹಳಷ್ಟು ಸಂತೋಷವಾಗಿದೆ. ಶಾಸಕರು ತಾಲೂಕಿನ ರೈತರಿಗೆ ಸಲ್ಲಿಸುತ್ತಿರುವ ಸೇವೆ ಹಾಗೂ ಅಭಿವೃದ್ಧಿ ಕೆಲಸಗಳಿಂದ ತಾಲೂಕಿನ ರೈತರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಎಂಬುದಕ್ಕೆ ಬೂದಿಹಾಳ್ ಚುನಾವಣೆ ಸಾಕ್ಷಿಯಾಗಿದೆ ಎಂದರು. ಬೂದಿಹಾಳು ವ್ಯವಸಾಯ ಸೇವಾ ಸಹಕಾರ ಸಂಘ ಇವತ್ತು ನಮಗೆ 12 ಇತ್ತು, ಸಾಲಗಾರರು ಸೇರಿ 12, ಇವತ್ತು 11, ನಮಗೆ 11ಕ್ಕೆ 9 ಜಯ ತಂದೈತೆ. ನಮಗೆ ಸಂತೋಷ ಆಗುತ್ತೆ. ಯಾಕೆಂದರೆ ರೈತ ಮತಬಾಂಧವರು ಇವತ್ತು ನಮ್ಮ ಜನಪ್ರಿಯ ಶಾಸಕರು ಕೆಲಸವನ್ನು ನೋಡಿ ಮೆಚ್ಚುಗೆಗೆ ಇವತ್ತು ಒಳ್ಳೆ ನಮಗೆ ಮತವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಶ್ರೀನಿವಾಸ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಒಳ್ಳೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸೊಸೈಟಿ ವಿಚಾರದಲ್ಲಿ ಒಳ್ಳೆ ಇದು ಮಾಡೋಣ. ಇವಾಗಲೂ ನಮಗಂತೂ ನಮ್ಮೆಲ್ಲ ಸದಸ್ಯರಿಗೂ ಸಂತೋಷ ಆಗ್ತದೆ. ಇವತ್ತು ಯಾರು ನೋಡಿದ್ರು ಎಲ್ಲ 260, 270 ಮತಗಳಿಂದ ಜಯಗಳಿಸಿದ್ದಾರೆ. ಎಲ್ಲ 6, 7 ಇನ್ನು 7 ಓಟು ಮತ್ತೆ 6 ಓಟಿಂದ ಮಾತ್ರ ಸೋತಿದ್ದಾರೆ. ಅವ್ರಿಗೂ ಎಷ್ಟು ಓಟನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮಗೆ ಇವತ್ತು ಸೊಸೈಟಿಯಿಂದನೂ ಅಷ್ಟೇ ನಮ್ಮ ರೈತರುಗಳಿಗೆ, ಯಾಕೆಂದ್ರೆ ನಮ್ಮ ಶ್ರೀನಿವಾಸ್ ಅವರು 3 ವರ್ಷದ ಹಿಂದೆನೆ ರೈತರಿಗೆ ಒಂದು ರಾಗಿ ಕೇಂದ್ರಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು, ಮತ್ತೆ ಶಿವಗಂಗೆ ಜಾತ್ರೆಗೂ ಸಹ ಊಟದ ವ್ಯವಸ್ಥೆ ಮಾಡಿದ್ರು, ಇದಕ್ಕೆ ಮೈಮರಂಗನ ಬೆಟ್ಟಕ್ಕೂ ಸಹ ಊಟದ ವ್ಯವಸ್ಥೆ ಮಾಡಿದ್ರು. ಇದೆಲ್ಲ ರೈತರಿಗೆ ನಮ್ಮ ಶ್ರೀನಿವಾಸರಾಗಲಿ ನಮ್ಮ ಸೊಸೈಟಿಯಿಂದ ಆಗಲಿ ಹೆಚ್ಚಿನ ನಾವು ಕೆಲಸವನ್ನು ಮಾಡೇ ಮಾಡ್ತೀವಿ ನಾವು. ಯಾಕೆಂದ್ರೆ 9 ಸದಸ್ಯಗಳು ಇರೋದ್ರಿಂದ ನಮ್ಮ ಒಳ್ಳೆ ಇದನ್ನು ಕೊಟ್ಟು ಸೊಸೈಟಿನ ಬೆಳೆಸುವಂತ ಕೆಲಸವನ್ನ ನಾವು ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದ್ದೂರಿ ಒಳ್ಳೆ ರೈತರಿಗೆ ಅನುಕೂಲ ಆಗೋ ತರ ಕೆರೆ ನೀರು ತುಂಬೋದು ಇರ್ಬೋದು, ಪ್ರತಿಯೊಂದು ಇರ್ಬೋದು, ರೈತರಿಗೆ ಏನು ಅನುಕೂಲ ಮಾಡೋಕ್ಕೂ ಗೊಬ್ಬರ ಸಬ್ಸಿಡಿ ಬರುವಂತ ಕೆಲಸಗಳನ್ನ ನಾವು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸವನ್ನ ನಮ್ಮ ಅಧ್ಯಕ್ಷಗಳು ಉಪಾಧ್ಯಕ್ಷರನ್ನ ಮಾಡಿ ನಮ್ಮ ಇದರಲ್ಲಿ ಸೊಸೈಟಿಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸಾಲಗಾರರಿಗೆಲ್ಲ ರೈತರುಗಳಿಗೆ ಅನುಕೂಲ ಆಗೋ ತರ ನಾವು ಮಾಡ್ತೀವಿ. ಖಂಡಿತ ಮೊದಲು ಹೇಳ್ತಿದ್ರು, ಈಗ ನೋಡಿ ನಮ್ಮ ಎಲ್ಲ ಕಾಂಗ್ರೆಸ್ನವರು 12ಕ್ಕೆ 9 ಸೀಟು ಜಯಗಳಿಸಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೂತನ ನಿರ್ದೇಶಕರಾದ ಮಧುಕುಮಾರ್, ನಮಗೆ ಮತವನ್ನ ಹಾಕಿ ಗೆಲ್ಲಿಸಿದ ಎಲ್ಲ ರೈತರಿಗೂ ಧನ್ಯವಾದಗಳು. ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಸಹಕಾರದಿಂದ ಬೂದಿಹಾಳ್ ವಿಎಸ್ಎಸ್ಎನ್ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುತ್ತದೆ. ರಾಜಕೀಯ ಮರೆತು ಎಲ್ಲರೂ ಒಟ್ಟುಗೂಡಿ 5 ವರ್ಷ ಬೂದಿಹಾಳ್ ಸಹಕಾರ ಸಂಘದ ಅಭಿವೃದ್ಧಿ ಕಡೆ ಗಮನ ಕೊಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ 9 ಜನ ಗೆದ್ದಿದ್ದೀವಿ. ನಾವು ಇನ್ನೂ 2 ಗೆದಿಬೇಕಾಗಿತ್ತು. ನಮ್ಮವು ಇನ್ನ 3 ಸೀಟು ನಾವೇ ಗೆದಿಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಗೆದ್ದಿಲ್ಲ ನಾವು. ಇದು ನಮ್ ಗೆಲುವಲ್ಲ, ನಮ್ಮ ಈ ವಿಎಸ್ಎಸ್ಎನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ರೈತರ ಗೆಲುವು. ಇದು ಬರೀ ನಮ್ ಗೆಲುವು ಅಂತ ನಾವು ಅನ್ಕೊಳ್ಳಲ್ಲ. ಎಲ್ಲಾ ರೈತರು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಬೆಂಬಲದಿಂದ, ಅವ್ರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ. ಇವತ್ತು ನಾವುಗಳು ಇವತ್ತು ಏನೇ ಗೆದ್ದಿಬೇಕು ಅಂತಂದ್ರೂ ನಮ್ಮ ಮುಖಂಡರುಗಳು ಮತ್ತು ನಮ್ಮ ರೈತರು ನಮ್ಗೆ ಆಶೀರ್ವಾದ ಮಾಡಿರೋದ್ರಿಂದನೇ ನಾವು ಗೆದ್ದಿರೋದು. ನಾವು ವಿಎಸ್ಎಸ್ಎನ್ ಈ ನಮ್ಮ ಬೂದಿಹಾಳ್ ಸೊಸೈಟಿನ ತುಂಬಾ ಉತ್ತಮ ಅಭಿವೃದ್ಧಿ ಮಾಡ್ತೀವಿ. ಇವಾಗ ಅಭಿವೃದ್ಧಿಯಲ್ಲಿ ಇದೆ, ಇನ್ನೂ ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಅನುಕೂಲ ಮಾಡ್ಕೊಂಡು ಕೊಡ್ತೀವಿ. ಯಾವುದೇ ಸೇವಾ ಸಹಕಾರ ಸಂಘದ ಚುನಾವಣೆ ಈ ಗೆಲುವು ಅದನ್ನು ನಮ್ಮ ಸೊಸೈಟಿಯ ಸದಸ್ಯರ ಗೆಲುವು, ಒಂದು ಮತ್ತೆ ಅಭಿವೃದ್ಧಿ ಗೆಲುವು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾವುದೇ ನಾವು ಇಲ್ಲಿ ನಾವು ಪಕ್ಷ ಪಾರ್ಟಿ ಬೇಡ, ನಾವು ಎಲ್ಲರೂ ಇದು ಮಾಡ್ಕೊಂಡು ಹೋಗೋಣ ಅಂತ ನಾವು ಮಾತುಕತೆ ಆಗಿತ್ತು. ಅದಕ್ಕೇನೋ ಅನಿವಾರ್ಯ ಕಾರಣದಿಂದ ಆಗ್ಲಿಲ್ಲ, ಎಲೆಕ್ಷನ್ ಆಯ್ತು. ಜನ ಅಭಿವೃದ್ಧಿ ನೋಡಿ, ಆಮೇಲೆ ನಮ್ಮ ಸಿಂಡಿಕೇಟ್ ಏನು ಇದು ಒಂದು ಸಿಂಡಿಕೇಟ್ ಗೆಲುವು ಅಂತ ಹೇಳ್ಬೇಕು. ಎಲ್ಲ ನಮ್ಮ ಸೊಸೈಟಿಗೆ ಸೇರಿರ್ತಕ್ಕಂಥ ಎಲ್ಲ ಗ್ರಾಮದ ಈ ಕಾಂಗ್ರೆಸ್ ಟೀಮ್ ನೋಡಿ, ನಮ್ಮ ರೈತ ಬಾಂಧವರು ಮತ್ತೆ ಸೊಸೈಟಿ ಸದಸ್ಯರುಗಳು ಎಲ್ಲರೂ ಅಭಿವೃದ್ಧಿ ನೋಡಿ ಮತ ಚಲಾಯಿಸಿದ್ದಾರೆ. ನಾವು ಇಲ್ಲಿಂದ ಈ ಪಕ್ಷ ಭೇದ ಮರೆತು ಇನ್ನ ನಾವು ರೈತರ ಮೊಹಮ್ಮದ್ ಅಲಿ, ಚಾಮುಂಡಿ ನ್ಯೂಸ್, ನೆಲಮಂಗಲ.